ಹಾಯ್ ವೀವರ್ಸ್, ಇವತ್ತು ನಮ್ಮ ಮನೆಯಲ್ಲಿ ಬಸಳೆ ಸೊಪ್ಪಿನ ಸಾರು ಅದು ಹೇಗೆ ಮಾಡೋದಂತ ನೋಡೋಣ. ನಮ್ಮ ಪಾಟಲ್ಲಿ ಬಸಳೆ ಸೊಪ್ಪುದು ಬೀಜ ಹಾಕಿದ್ದೆ, ಸೊ ಅದು ಚೆನ್ನಾಗಿ ಬಂದಿದೆ. ನಾನು ಅದನ್ನು ಕಟ್ ಮಾಡಿ ತೊಗೊಂಡು ಬಂದು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 3 ಟೊಮೆಟೊ, ಹಸಿಮೆಣಸಿನ್ಕಾಯಿ ನಮ್ಮ ಪಾಟಲ್ಲಿ ಬಿಟ್ಟಿತ್ತು ಅದನ್ನು ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ 4 ಬೆಳ್ಳುಳ್ಳಿ, ಕಡಲೆಬೇಳೆ ಅಲ್ಲ, ಅವರೇ ಬೇಳೆ ನಮ್ಮ ಚಿಕ್ಕಮ್ಮ ಅವರು ನನಗೆ ಕೊಟ್ಟು ಕಳಿಸಿದ್ರು ಊರಿಂದ ಬೆಳೆದು. ಸೊ ಆ ಬೇಳೆ ನಿಮಗೆ ಆಪ್ಷನಲ್, ನಿಮಗೆ ಯಾವ ಬೇಳೆ ಬೇಕಾದರೂ ಹಾಕ್ಕೋಬಹುದು. ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಗ್ಯಾಸ್ ಅಂಟಿಸಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ ಸ್ವಲ್ಪ ಸಿಡ್ಲಿದ್ದಾದಮೇಲೆ ಸ್ವಲ್ಪ ಹಿಂಗು. ನಾನು ಸ್ವಲ್ಪ ಹಾಕೋಕ್ಕೋಗಿ ಒಂದು ಸ್ವಲ್ಪ ಜಾಸ್ತಿನೇ ಬಿದ್ದೋಯ್ತು. ಸೊ ಅದಾದಮೇಲೆ ಬೆಳ್ಳುಳ್ಳಿ ಲೈಟಾಗಿ ಕೆಂಪಾದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಹಾಗೆ ಫ್ರೈ ಮಾಡಿ. ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೈಟಾಗಿ, ಸಾಕು. ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಬೇಳೆ ಆದಮೇಲೆ ಸೊಪ್ಪು ಹಾಕಿ, ವಾಶ್ ಮಾಡಿ ಇಟ್ಕೊಂಡಿರೋದು ಸೊಪ್ಪು ಹಾಕಿಬಿಟ್ಟು ಲೈಟಾಗಿ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿನ ಪುಡಿ, ಹುಣಸೆ ಹಣ್ಣಿಂದು ರಸ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ನೀರನ್ನು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಉಪ್ಪು ಎಷ್ಟು ಬೇಕೋ ನೋಡಿ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಒಂದು 5 ಅಥವಾ 6 ವಿಸಿಲ್ ಕೊಡಿ. ಅದಾದಮೇಲೆ ವಿಸಿಲ್ ಹೋದ್ಮೇಲೆ ನೀವು ಕೆಳಗಡೆ ಇಳಿಸಿ ಚೆನ್ನಾಗಿ ಮತ್ತಿಂದ ಮಸ್ತ್ಬಿಟ್ಟು ನೀವು ಬಿಸಿ ಅನ್ನದ ಜೊತೆ ಆಗಿರ್ಬೋದು, ಇಲ್ಲಾಂದರೆ ಮುದ್ದೆ ಜೊತೆ ಆಗಿರ್ಬೋದು, ತುಪ್ಪ ಹಾಕ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದ್ದರೆ ಒಂದು ಸತಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.